ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 12 o'clock ಆಗಿದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋ ರೀಸನ್ ಏನಪ್ಪ ಅಂದರೆ ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಮತ್ತು ಇವತ್ತು ನಾವು ಹಂಗೆ ನಮ್ಮ ಸಿರಿ ಮಗಳು ನೋಡ್ಕೊಬರಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ತುಂಬ ದಿನವೇ ಆಯಿತು. ಮತ್ತು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅವಳಿಗೊಂದು ಟಾಯ್ ತಂದಿದ್ದೆ ನಾನು. ಅದನ್ನು ಕೊಟ್ಬಿಟ್ಟು ಹಂಗೆ ಅವಳನ್ನ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಮೇಡಮ್. ಕೊಟ್ಬಿಟ್ಟು ಬರೋಣ ನೋಡಿಕೊಂಡು ಹಂಗೇನೆ ಅವಳನ್ನ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ ಆಲ್ರೆಡಿ. ನನ್ನ ಬ್ಲಾಗಲ್ಲಿ ನಾನು ತೋರಿಸ್ಲಿಲ್ಲ ಅದು ಯಾವ ಟಾಯ್ ಅಂತ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ತೋರಿಸ್ತೀನಿ ಅವಳಿಗೆ ಯಾವ ಟಾಯ್ ತಂದಿದ್ದೀನಿ ಅಂತ. ಅವಳು ಫೇಸ್ ರಿವೀಲ್ ಮಾಡೋದು ಯಾವಾಗ ಅಂತ ಗೊತ್ತಿಲ್ಲ. ಇವಾಗ ಆಲ್ರೆಡಿ 3 months ಅವಳಿಗೆ. ನೋಡೋಣ ಅವ್ರ ಅಮ್ಮನ್ನೇ ಕೇಳೋಣ ಯಾವಾಗ ರಿವೀಲ್ ಮಾಡೋದು ಅಂತ. ಓಕೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೊರಡಬೇಕಾದ್ರೆ ಸಿಗ್ತೀನಿ. ಸುಮ್ಮನೆ ಹಿಂಗೆ ಇದು ರ್ಯಾಂಡಮ್ ಬ್ಲಾಗ್ ಅಷ್ಟೇ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ನಿಮಗೆ ಏನು ಅನಿಸ್ತು ಅಂತ. ಓಕೆ ಗೈಸ್, ಸಿಗ್ತೀನಿ ಹೊರಡಬೇಕಾದ್ರೆ. ಇವಾಗ ಮೊನ್ನೆ ತೊಗೊಂಡೆ ಅಲ್ವಾ ಮಿಷಿನ್ನು, ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಅಂದರೆ ನಾನೇ ನೀಡಲ್ ಮುರಿದಾಕ್ಬಿಟ್ಟಿದ್ದೆ. ಸೊ ಹಂಗಾಗಿ ಅದು ಬರ್ತಾ ಇರಲಿಲ್ಲ. ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೆ. ನಾನು ಕನಕಪುರದಲ್ಲಿ ಈ ವಯಸ್ಸಲ್ಲಿ ಕಾಣಿಸ್ತಿದೆ ನೋಡಿ, ಸಿಂಗರ್ ಹೊಲಿಗೆ ಯಂತ್ರ ಅಂತ. ಇಲ್ಲೇ ಗೈಸ್ ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದು. ಕೇಳಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರಾದರೂ ತೊಗೊಳ್ಳೋರಿದ್ದರೆ ಇಲ್ಲೇ ತೊಗೊಳ್ಳಿ ಅಂತ. ಮಿಷಿನ್ ಚೆನ್ನಾಗಿದೆ. ನಾನು ಅಡ್ರೆಸ್ಸು ಶೇರ್ ಮಾಡ್ತೀನಿ, ನೀವು ನೋಡ್ಬೋದು, ತೋರಿಸ್ತೀನಿ. ಅವರಿಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಅಲ್ಲಿ ಇಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಗೈಸ್ ಬರಬೇಕಾದ್ರೆ ಆಟೋನು ಸ್ವಲ್ಪ ರಿಪೇರಿ ಇತ್ತು. ನಾಳೆ ಸ್ವಲ್ಪ ನಾವೆಲ್ಲ ಹೊರಗಡೆ ಹೋಗಬೇಕು. ಸೊ ಹಂಗಾಗಿ ಆಟೋನು ರಿಪೇರಿ ಇತ್ತು. ತುಂಬ ಏನಿಲ್ಲ, ಸ್ವಲ್ಪ ಇತ್ತು. ಅದನ್ನು ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಕಾಲಕ್ ನಗರಕ್ಕೆ ಬಂದಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಗೈಸ್ ಇಲ್ಲಿ ಕಾಲಕ್ ನಗರಕ್ಕೆ ಬಂದಿರೋದು, ಕನಕಪುರದಲ್ಲಿ. ಯಾವಾಗಲೂ ನಮ್ಮ ಹಸ್ಬೆಂಡ್ ಇಲ್ಲೇ ಅಂತ ರಿಪೇರಿ ಮಾಡಿಸೋದೇನಾದರೂ ಆದರೆ, ಹಂಗಾಗಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಊಟ ಟೈಮ್ ಬೇರೆ ಆಗೈತೆ. ನೆಕ್ಸ್ಟ್ ಸೀದಾ ಇಲ್ಲಿಂದ ನಮ್ಮ ಅಕ್ಕ ಪಾಪು ನೋಡೋಕೆ ಸಿರಿ ನೋಡೋಕೆ ಹೋಗೋದು ಅಷ್ಟೇ. ಪಾಪು ನೋಡಿ ಅವ್ರ ಅಪ್ಪ ನಾನು ಬರೋವರೆಗೂ ಆರಾಮಾಗಿ ತಿಂಡಿ ತಿನ್ಕೊಂಡು ಕುತ್ಕೊ ಅಂತ ತಿಂಡಿ ಕೊಡಿಸ್ಬಿಟ್ಟು ಹೋಗೋರೆ ಅಲ್ಲ ಮಗ್ನೆ. ಆರಾಮಾಗಿ ತಿಂಡಿ ತಿನ್ಕೊಂಡು ಕುತ್ಕೊ ಅಂತ. ಎದ್ದಿದ್ಯಾ? ಹ್ಞೂ ಗೈಸ್ ನಮ್ಮ ಸಿರಿ ನೋಡಿ ಇನ್ನು ತೊಟ್ಲಲ್ಲಿ ಆಟ ಆಡ್ತಾವಳು. ನಾವು ಬತ್ತೀವಂತ ಮನೆ ಕಳ್ಳಿಲ್ಲ, ಫೇಸ್ಗೆ ಇದಾಗ್ತೀನಿ, ತೋರಿಸಲ್ಲ. ಕಳ್ಳಿ ಏನು ನಾನು ಗೊಂಬೆ ತಂದಿದ್ನಲ್ಲ ಇವಳಿಗೆ ಅಂತ ಆಟೋದಲ್ಲೇ ಎತ್ಕೋಬೋಗು. ಎತ್ಕೋಬಾ ಇಲ್ಲಿಗೆ ಇಟ್ಕೋ ಸಿರಿಗೆ ಗೊಂಬೆ ತಾನೇ, ನಿಂಗೆ ತಾನೇ ಮಗನೆ. ಓಯ್ ಓಹ್ ಓಹ್ ನನಗೆ ನಮ್ಮ ಸಿರಿಗೆ ಇದು ಇದೇನಂತಂದಿರೋದು ಎಲಿಫೆಂಟ್. ನೋಡು ಮಗನೇ, ಇಲ್ಲಿ ಚೆನ್ನಾಗೈತಾ? ಹಾಂ, ನಿನಗೆ ಇದು ನೋಡಿ. ತೋರಿಸ್ತೀನಿ ಇರು, ತಾತಂಗೆ ತೋರಿಸ್ತೀನಿ. ಡಿಂಪು ಸಿರಿ ಡಿಂಪು ಇಬ್ಬರು ತುಂಟಾಟಗಳನ್ನೆಲ್ಲ ನೋಡಿಕೊಂಡು ಊಟ ಟೈಮು ಕೂಡ ಆಗಿತ್ತು. ಅಲ್ಲಿ ನಾನ್ ವೆಜ್ ಎಲ್ಲ ಮಾಡಿದ್ರು. ಸೊ ಹಂಗಾಗಿ ಊಟ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಅಲ್ಲಿಂದ ಇವಾಗ ಬಂದ್ವಿ ಇಲ್ಲಿ. ನೆಕ್ಸ್ಟ್ ಬಾಳೆಹಣ್ಣು ಪೂಜೆ ಸಾಮಾನೆಲ್ಲ ತಗೋಬೇಕಿತ್ತು, ತಗೋತಿದ್ದೀವಿ. ಯಾಕೆ ಅಂದರೆ ನೆಕ್ಸ್ಟ್ ಇನ್ನು ನಾವು ಹಾರ ಎಲ್ಲ ತಗೋಬೇಕು, ಹೂವು ಹಾರ ಎಲ್ಲ. ಡಿಂಪು ಮಲ್ಕೊಬಿಟ್ಟಿದ್ದಾಳೆ, ಹಂಗಾಗಿ ನಾನು ಎದ್ದೋಕ್ಕಾಗ್ತಾಯಿಲ್ಲ. ಅವರೇ ಹೋಗಿದ್ದಾರೆ. ಏನಕ್ಕಿದೆಲ್ಲ ತಗೋತಾ ಇರೋದು ಅಂತಂದರೆ ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೇ. ನಾಳೆ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತೀವಿ, ಏನಕ್ಕಿದ್ದು ತೊಗೊಂಡಿರೋದು ಅಂತ ಗೊತ್ತಾಗುತ್ತೆ. ನೀವು ನೋಡಿ, ಕೊನೆವರೆಗೂ ನೋಡಿ ಗೈಸ್. ನೆಕ್ಸ್ಟ್ ಅಲ್ಲಿಂದ ಗಂಧಿಕೆ ಅಂಗಡಿಗೆ ಬಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಇಲ್ಲಿ ಒಂದೇ ಸಲ ಬಿಲ್ ಮಾಡಿಸ್ಕೊಂಡು ಹೊರಟ್ವಿ. ಇಲ್ಲಿ ಎಷ್ಟಿತ್ತೋ ಗೊತ್ತಿಲ್ಲ ರೇಟು, ಇಲ್ಲೊಂದ್ಸಲಿ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದವ್ರೆ ಇವರು. ಬಾಳೆಹಣ್ಣಲ್ಲೂ ಕಂಜೂಸ್ತನ ಮಾಡ್ತವ್ರೆ. ನೋಡೋಣ ಇಲ್ಲಿ ಎಷ್ಟೈತೋ ಗೊತ್ತಿಲ್ಲ, ಬರಲಿ ಅವ್ರನ್ನೇ ಕೇಳ್ತೀವಿ. ನೋಡಿ ಇಲ್ಲಿ ಆಗ್ತಾ ಇರೋದೆಲ್ಲ ಬಾಳೆಹಣ್ಣು ನಮಗೇನೆ. ಎಷ್ಟು ಕೆ ಜಿ ಅಂತ ಗೊತ್ತಿಲ್ಲ, ಬರಲಿ ಅವ್ರನ್ನೇ ಕೇಳೋದ ಎಷ್ಟು ಕೆ ಜಿ ಅಂತ. ಸುಮಂತು ಎಷ್ಟು 15 kg ಎಷ್ಟು ರೈಟ್?
ಏನೋ ಅವ್ರನ್ನೇ ಕೇಳ್ತವ್ರೆ ಗೈಸ್, ಇನ್ನೂ ರೈಟ್ ಕೇಳ್ದಿರ ಹಾಕ್ಸ್ಕೊತವ್ರೆ. 15 kg ಬಾಳೆಹಣ್ಣು ಪ್ಯಾಕ್ ಮಾಡ್ತಾವ್ರೆ. ಇಷ್ಟಕ್ಕೇನೆ 300 ರೂಪಾಯಿ ಅಂತ ಗೈಸ್. ಇನ್ನು ಏಲಕ್ಕಿ ಬಾಳೆಹಣ್ಣು ಬೇಕು. ಇದು ತೊಗೊಂಡಿರೋದು ಬಂದು ಪಚ್ಚ ಬಾಳೆಹಣ್ಣು, ಇನ್ನು ಏಲಕ್ಕಿ ಬಾಳೆಹಣ್ಣು ಬೇಕು, ಅಲ್ಲಿ ತಗೋತಾ ಇದ್ದಾರೆ ಅವರು. ನೆಕ್ಸ್ಟು ನೋಡೋಣ ಎಲ್ಲಿಗೆ ಹೋಗ್ತಾರೆ, ಏನು ತಗೋತಾರೋ ಗೊತ್ತಿಲ್ಲ. ಬರ್ಕೋತವ್ರೆ ಅವ್ರ ಅಪ್ಪಂಗೆ ಲೆಕ್ಕ ಕೊಡೋಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವ್ರ ಅಪ್ಪಂಗೆ ಲೆಕ್ಕ ಕೊಡೋಕೆ ಲೆಕ್ಕ ಬರ್ಕೋತವ್ರೆ ಗೈಸ್. ಇವಾಗ ಬಾಳೆಹಣ್ಣಿಗೆ ಎಷ್ಟಾಯ್ತು? ಎಷ್ಟು? ಏ ಈ ಕಡೆ ತಿರ್ಕೊಂಡು ಹೇಳು ನೀಟಾಗೆ. ನೆಕ್ಸ್ಟ್ ಇವಾಗ ಯಾವ ಕಡೆ? ಯಾವ ಹೇಳು, ಈ ಕಡೆ ಇರುವ. ಇವು 80. ಅವಾ ಯಾವ ತಗೋತಿ? 120, 80. ಅದು 50, ಇದು 50. ಕೊಡಿ ಅದೇನು ಹೋಗಿ ಮಲ್ಲಿಗೆ ಹೂವನೆ ಕೊಡಿ ಒಂದು. ಅಷ್ಟೇ ನಾವು ಬರೋದು ಇಬ್ಬರಿಗೆ ಅಷ್ಟೇ ಅಷ್ಟೇ. ಸಾಮಂತು ಬಿಡುವ ನಾಗ್ಪುರ ಮಾರ್ಕೆಟ್ ಬಂದು ಇಲ್ಲಿಗೆಲ್ಲ ಬಂದು ತುಂಬ ದಿವಸನೇ ಆಗ್ಬಿಟ್ಟಿತ್ತು. ಇವಾಗ ಬಂದಿದ್ದೀನಿ ನೋಡುವ. ಇಲ್ಲೇನೂ ಇಲ್ಲ, ಇವಾಗ ಬಿಡಿ ಹೂವು ತಗೋಬೇಕು ಅಷ್ಟೇ. ಎಲ್ಲ ಮುಗಿದ್ದು ತಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಏಂತಕ್ಕೆ ತಗೊಂಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಲಾಗ್ ನೋಡಿ. ನಾಳೆ ಲಾಗಲ್ಲಿ ಗೊತ್ತಾಗುತ್ತೆ ಏಂತಕ್ಕೆ ಅಂತ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್ ಗೈಸ್.